ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ಜನ 29ನೇ ಕಂತಿನ ಹಣನೇ ನಮ್ಗಿನ್ನು ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು. 29ನೇ ಕಂತಿನ ಹಣನ ನಮಗೆ ಜಮಾ ಆಗ್ತಿಲ್ಲ, ನೀವು ನೋಡಿದ್ರೆ 30ನೇ ಕಂತಿನ ಹಣ ಕುರಿತು ಮಾತನಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ 29ನೇ ಕಂತಿನ ಹಣ ಅಂಡ್ ಹಾಗೇನು 30ನೇ ಕಂತಿನ ಹಣ ಜಮಾ ಕುರಿತು ನಿಮ್ಗೆ ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ, ಜೊತೆಗೆ ಒಂದಿಷ್ಟು ಕನ್ಫರ್ಮೇಶನ್ ಆದ್ರೆ ಸಿಗುತ್ತೆ. ನಿಮ್ಗೆಲ್ಲ ತುಂಬಾ ಕನ್ಫ್ಯೂಸ್ ಇರುವಂತದ್ದು ಯಾವ ತಿಂಗಳ ಹಣ ಜಮಾ ಆಗ್ತಿದೆ, ಯಾವ ಟೈಮಿಗೆ ಹಣ ಬರ್ತಿದೆ ಏನು ಅಂತ ಹೇಳಿ, ಮುಂದೆ ಯಾವಾಗ ಹಣ ಬರುತ್ತೆ ಏನು ಅಂತ ಹೇಳಿ ಎಲ್ಲಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಕೆಳಗಡೆ ನಿಮ್ಗೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನು ಆದ್ರೆ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ಜನ 29ನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ. ಇಷ್ಟಕ್ಕೂ 29ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಯಾವಾಗ ಶುರು ಆಯ್ತು ಅಂತ ಅಂದ್ರೆ ಇದೇ ತಿಂಗಳಲ್ಲಿ ಏಪ್ರಿಲ್ 4ನೇ ತಾರೀಕಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಈ ಒಂದು 29ನೇ ಕಂತಿನ ಹಣ ಜಮಾ ಆಗ್ತಿರ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತ ಅಂದ್ರೆ, ನೋಡಿ, ಏಪ್ರಿಲ್ 4ನೇ ತಾರೀಕಿಂದ ಇದುವರೆಗೂ ಪ್ರತಿನಿತ್ಯನೂ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾನೆ ಇದೆ. ಸೆಂಟ್ರಲ್ ಬಂದ್ಬಿಟ್ಟು 2 or 3 ಡೇಸ್ ಗ್ಯಾಪ್ ಆದ್ರೆ ಬಂದಿದೆ. ಯಾಕೆ ಅಂತ ಅಂದ್ರೆ ಒಂದಿಷ್ಟು ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳದ್ದು ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ. ಈ ರೀತಿ ಎಲ್ಲ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಯಾವುದು ನಿಜವಾಗ್ಲೂ ಸಾಕಷ್ಟು ಜನಕ್ಕೆ 29ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಹಾಗಿದ್ರೆ 29ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ, 29ನೇ ಕಂತಿನ ಹಣ ಇದೇ ಒಂದು ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ, ಏಪ್ರಿಲ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಮ್ಯಾಕ್ಸಿಮಮ್ 90% ಆಫ್ ದಿ ಫಲಾನುಭವಿಗಳಿಗೆ ಎಲ್ರಿಗೂ ಕ್ರೆಡಿಟ್ ಆದ್ರೆ ಆಗಿರುತ್ತೆ. ನೀವು ಇದ್ರ ಬಗ್ಗೆ ಯಾರು ಜಾಸ್ತಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗಾಗ್ಲೇನೆ 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತೋ, ಪೆಂಡಿಂಗ್ ಇರುವಂತಹ ಹಣನು ಬಿಡುಗಡೆ ಮಾಡಿರೋದ್ರಿಂದ ಪೆಂಡಿಂಗ್ ಹಣನು ನಿಮ್ಗೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. 29ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಯಾರನ್ನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಮಾರ್ಚ್ ತಿಂಗಳಲ್ಲಿ ಬಂದ್ಬಿಟ್ಟು ಮಾರ್ಚ್ ಕೊನೆಯ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಏಪ್ರಿಲ್ 4ನೇ ತಾರೀಕಿಂದ 29ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. 29ನೇ ಕಂತಿನ ಹಣ ಯಾವ ತಿಂಗಳ ಹಣ ಅಂತ ಅಂದ್ರೆ ಜನವರಿ ತಿಂಗಳ ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆದ್ರೆ ಆಗ್ತಿರುವಂತದ್ದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 29ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ, ಸೊ ಇವರೆಲ್ಲ ಏನ್ ಅನ್ಕೋತಿದಾರೆ, 29ನೇ ಕಂತಿನ ಹಣನ ನಮಗೆ ಬಂದಿಲ್ಲ, ಇವ್ರು ನೋಡಿದ್ರೆ 30ನೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ. ಹೌದು, 29ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ 100% ಆದ್ರೆ ಎಲ್ರಿಗೂ ಬಂದೇ ಬರುತ್ತೆ. ಈಗ ಅಕಸ್ಮಾತ್ ಆಗಿ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂತ ಅಂದ್ರೆ, ನಿಮ್ಗೆಲ್ಲ ನಾನು ತಿಳಿಸ್ಕೊಟ್ಟೆ 30ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಮುಂದಿನ ತಿಂಗಳು ಮೇ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ. ಹೌದು, 30ನೇ ಕಂತಿನ ಹಣ ಬಂದ್ಬಿಟ್ಟು ಮೇ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಆದ್ರೆ ಬಿಡುಗಡೆ ಆದ್ರೆ ಮಾಡ್ತಾರೆ. ಒಂದ್ಸಲಿ ಬಿಡುಗಡೆ ಮಾಡಿದ ಆದ್ಮೇಲೆ ಹಣ ಜಮಾ ಆಗೋದಕ್ಕೆ ಎಲ್ರಿಗೂ 15 to 20 ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ. ಆ ಟೈಮ್ ಅಲ್ಲಿ ಇಲ್ಲಿ ಫಲಾನುಭವಿಗಳಿಗೆ ಯಾರಿಗಾದ್ರೂ ಸಹ 29ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಅಂದ್ರೆ 29, 30ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಆದ್ರೆ ಜಮಾ ಮಾಡ್ತಾರೆ. ಓಕೆನಾ? ನೋಡಿ, 29ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಬರುತ್ತೆ. 30ನೇ ಕಂತಿನ ಹಣ ಬಂದ್ಬಿಟ್ಟು ಇದುವರೆಗೂ ಬಿಡುಗಡೆ ಆಗಿಲ್ಲ, ಮೇ ಮೊದಲನೇ ವಾರದಲ್ಲಿ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಓಕೆನಾ? ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.